ಇಲ್ಲ. ಲೋಕಸಭೆ ಆದಮೇಲೆ ಚುನಾವಣೆ ಆದಮೇಲೆ ನಾವು ಅವ್ರಿಗೆ ಕಾಂಗ್ರೆಸ್ ನಿಮಗೆ ಕೈ ಕೊಡ್ತಾರೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಅಪನಂಬಿಕೆಗಳು ಹೋಗಿ ಹೋಗಿ ಕಾಂಗ್ರೆಸ್ನವರು ರಾಕ್ಷಸ ವಂಶದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರಲ್ಲ, ಉದ್ಧಾರ ಆಗ್ತೀರಿ ನೀವು ರಾಜ್ಯದಲ್ಲಿ. ದೇವೇಗೌಡರ ಕುಟುಂಬ ಹೆಂಗಂದರೆ ಮೋಹಿನಿ ಭಸ್ಮಾಸುರ ಇದ್ದಂಗೆ, ಎಲ್ಲರ ತಲೆ ಮೇಲೆ ಕೈ ಇಡ್ತಾ ಹೋಗ್ತಾರೆ. ಅವ್ರಿಗೆ ಇವತ್ತಿರೋದು ದೇವೇಗೌಡರಿಗೆ ಕಾಂಗ್ರೆಸ್ಸನ್ನು ಮುಗಿಸ್ಬೇಕು, ಎಲ್ಲರ ತಲೆ ಮೇಲೆ ಕೈ, ಕೊನೆಗೆ ಅವರು ನಾಶ ಆಗ್ತಾರೆ. ಒಬ್ಬ ಲೋಕಸಭಾ ಸದಸ್ಯರು ಅವರು ಆಯ್ಕೆ ಆಗಲ್ಲ. ಕರ್ನಾಟಕದಲ್ಲಿ JDS ಅಜ್ಜ ಮೊಮ್ಮಕ್ಕಳೆಲ್ಲ ಹೀನಾಗಿ ಸೋಲ್ತಾರೆ. ಈ ರೀತಿ ಕ್ಷುಲ್ಲಕವಾದ, ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, 8 ವರ್ಷ ಆಯ್ತಲ್ಲ, ಚುನಾವಣೆ ಬಂದಾಗ ಇದನ್ನು ಡೈರಿ ಪ್ರಕರಣ ಕೆದಕಬೇಕಾಯ್ತಾ? ಆಯಿತು, ಯಡಿಯೂರಪ್ಪನವ್ರು ತಪ್ಪು ಮಾಡಿದರೆ ನೀವು ಈ ಹಿಂದೆ ಕಾಂಗ್ರೆಸ್ ಅಧಿಕಾರ ಬಂದಿತ್ತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು, ತನಿಖೆ ಮಾಡ್ಬೋದಲ್ಲ. ಅವತ್ತೇನು ಮಾಡಿದ್ರಿ ಕಾಂಗ್ರೆಸ್ನವರು? ಅವತ್ತು ಪಟ್ಟಿ ಬಿಡುಗಡೆ ಮಾಡಬೇಕಾಯ್ತು, ಅವತ್ತ್ಯಾಕೆ ಸುಮ್ಮಿದ್ರಿ? ಕುಮಾರಸ್ವಾಮಿ ನೀವು ಮುಖ್ಯಮಂತ್ರಿಯಾಗಿ 10 ತಿಂಗಳಾಯ್ತಲ್ಲ, ನೀವೇನು ಮಾಡಿದ್ರಿ? ಕತ್ತೆ ಕಾಯ್ದ್ರಾ? ಇಷ್ಟು ದಿವಸ ಏನು ಮಾಡಿದ್ರಿ? ಇವತ್ತು ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ದುರ್ಬಳಕೆ ಮಾಡಿಕೊಂಡು ರಾಜ್ಯ ಜನರಿಗೆ, ದೇಶ ಜನರಿಗೆ ನೀವೇನಾದರೂ ಕಿವಿಗೆ ಹೂ ಮಾಡಿಕೊಟ್ಟು ಯಾರು ನಂಬಲ್ಲ. ಇದು ನಕಲಿ ಸಹಿ ಅಂತೇಳಿ ಗೊತ್ತಾಗಿದೆ. ಯಡಿಯೂರಪ್ಪನವ್ರು ಬಹಿರಂಗವಾಗಿ ಸವಾಲು ಹಾಕ್ಯಾರೆ, ಇದು ನನ್ನ ಸಹಿ ಅಲ್ಲ ಅಂತ ಹೇಳಿದರೆ ಮಾನಷ್ಟ ಮೊಕದ್ದಮೆ. ಇಷ್ಟು ಹೇಳಿದ್ರು ಸಹ ಕಾಂಗ್ರೆಸ್ಸಿನ ಮುಖಂಡರು ದಿನೇಶ್ ಗುಂಡೂರಾವ್ ಬಚ್ಚ ರಾಜಕಾರಣದಲ್ಲಿ ಯಡಿಯೂರಪ್ಪನವ್ರ ವಯಸ್ಸೇನು, ಅವರ ಅನುಭವ ಏನು, ಲೂಸ್ ಟಾಕಿಂಗ್ ಮಾತಾಡ್ತಾರೆ ಏಕವಚನದಲ್ಲಿ. ದಿನೇಶ್ ಗುಂಡೂರಾವ್, ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಇದೇ ರೀತಿ ಯಡಿಯೂರಪ್ಪನವ್ರ ಬಗ್ಗೆ BJP ಬಗ್ಗೆ ಆರೋಪ ಮಾಡಿದ್ರೆ ತಕ್ಕ ಉತ್ತರವನ್ನು ಕೊಡಬೇಕಾಗತ್ತೆ ದಿನೇಶ್ ಗುಂಡೂರಾವ್ ಅಂತ ಹೇಳೋಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಏನೋ ಆವೇಶದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀವಿ ಅಂತ ಇಲ್ಲ ಕ್ಷುಲ್ಲಕ ಹೇಳಿಕೆ ಕೊಟ್ಟರೆ ಸಹಿಸಲ್ಲ.